ನೇಮಕ್ಕಾಗಿ ಹೋರಾಟಕ್ಕೆ ಕಾರ್ಮಿಕರ ಜಂಟಿ ಹೋರಾಟ ಕಾಪಾಡ್ಕೋಬೇಕು. ಯಾರ್ದೋ ಸರ್ಕಲ್ ಲೀಡರ್ ಏನದ ಅಂತಂದ್ರೆ ಯಾರ್ದೋ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕ ಹತ್ತು ತಾಸಿನಿಂದ ಯಾಕೆ ಮಾಡ್ಲತ್ತಾರ? ಯಾರು ಮಾತು ಕೇಳತ್ತಾರ? ಅವರು ಅದಾನಿ ಅಂಬಾನಿ ಅವರೆಲ್ಲ ಮಾತು ಕೇಳ್ತಾರ. ಅಮೇರಿಕದಿಂದ ಟ್ರಂಪ್ ಎದುರು ಹೋಗಿ ನಮ್ಮ ವಿಶ್ವಗುರು ಅನ್ನೋರು ಅಲ್ಲಿ ವಿಶ್ವ ಶಿಷ್ಯ ಆಗಂತ ಪ್ರಯತ್ನ ಮಾಡತ್ತಾರ. ನರೇಂದ್ರ ಮೋದಿ ಅವರಿಗೆ ನಾವು ಚಾಲೆಂಜ್ ಮಾಡಿದಂಥ ಆಸ್ತಿ ಮಗ ತನ್ನ ಮನಸ್ಸಿಗೆ ಬಂದಾಗ ಮಾಡ್ತಾ ಇರ್ತಾನೆ. ಹೀಗಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿಯವರು ಏನು ಆಸ್ತಿ ಮಾಡಿದ್ರು, BHL ಆಗಲಿ, ಬ್ಯಾಂಕ್ಗಳಾಗಲಿ ಅಥವಾ ಬೇರೆ ಬೇರೆ ಪಬ್ಲಿಕ್ ಇಂಡಸ್ಟ್ರಿಗಳಲ್ಲಿ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ. ಸಂವಿಧಾನ ಏನದ? ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನ ಕೊಟ್ಟ ಸಲುವಾಗಿ ನಾವು ಇದು ಮುಷ್ಕರ ಮಾಡತ್ತಿದ್ದೆವು. ಒಂದ್ ವೇಳೆ ಸಂವಿಧಾನ ಇಲ್ಲಂದ್ರೆ ಏನಾಯ್ತಿತ್ತು? ಮತ್ತೆ ಗುಲಾಮ್ಗರಿಗೆ ಹೋಗ್ತಿದ್ದೆವು. ಆದ್ರೆ BJPದಾಗಿದ್ದಂಥ ಜನ, RSSದಾಗಿದ್ದಂಥ ಜನ ಅವ್ರು ಏನು ಹೇಳ್ತಾ ಇದ್ರು? 400 MP ಬಂದ್ರ ನಾವು ದೇಶದ ಸಂವಿಧಾನ ಬದಲಾಯಿಸ್ತೇವೆ ಅಂತ ಹೇಳಿದ್ರು. ದೇಶದ ಸಂವಿಧಾನ ರಾಪು ಬಂದರೂ ಬದಲಾಯಿಸೋದಾಗೋದಿಲ್ಲ, ಟ್ರಂಪ್ ಬಂದರೂ ಬದಲಾಯಿಸಾಗಿಲ್ಲ, ನೆಹರೂನ್ ಗುರು ಬಂದು ನಮ್ಮ ನರೇಂದ್ರ ಮೋದಿ ಅವ್ರ ಗುರು ಬಂದರೂ ಸಂವಿಧಾನ ಬದಲಾಯಿಸಾಗಿಲ್ಲ. ಸಂವಿಧಾನ ಬಗ್ಗೆ ಈ RSSದವರು 19 BJP ಅಧಿಕಾರಕ್ಕೆ ಬರ್ಬೇಕಂತೇಳಿ ಮಹಾರಾಷ್ಟ್ರದಲ್ಲಿ ಕೂಡ ಅದೇ ರೀತಿ ಧೋಕಾ ಮಾಡಿ ಅಧಿಕಾರಕ್ಕೆ ಪ್ರಯತ್ನ ಮಾಡ್ತಾರೆ. ಸೋಷಿಯಲಿಸಮ್ ವರ್ಡು ನಮ್ಮ ದೇಶದಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಿದೆ. ಸೋಷಿಯಲಿಸಮ್ ಅಂದ್ರೆ ನಮ್ಮ ಕುವೆಂಪು ಹೇಳಿದ್ರು, ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಪಾಲು ಅಂತ. ನಾವು ಸಮಪಾಲು ಕೇಳಕ್ ಬಂದಿದ್ದೆವು. ಅದು ಸಮಪಾಲು ಕೇಳೋ ಹೊತ್ತಿಗೆ ನಮ್ಗೆ ಎಷ್ಟು ಕೊಡ್ಲತ್ತಾರ? ಅಂಗನವಾಡಿದವ್ರಿಗೆ 15,000 ಒಳಗ, ಬಿಸಿವು 12,000 ಒಳಗ, ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಇವರಿಗಂತೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಅದ. ಹೀಗಾಗಿ ಬಿಸಿ ಊಟದವ್ರಿಗೆ ಹಾಗೆ ಅದ. ಸುಮಾರು 78 ಕೋಟಿ ನಾವು ಕಾರ್ಮಿಕ ವರ್ಗಿದ್ದೆವು. ಈ 78 ಕೋಟಿ ಕಾರ್ಮಿಕ ವರ್ಗ ಒಡೆ ಸಲುವಾಗಿ RSS ಅವರು BMS ಅಂತ ಮಾಡಿದ್ದಾರೆ. ಪ್ರತಿ ತಲೆ BMS ಅಂದ್ರೆ ಅರ್ಥ ಏನು? ನಮ್ಮ ದೇಶನೇ ಗುಲಾಮ್ ಮಾಡಿದೆ ಅಂತೇಳಿ. ಯಾರು ಮನುಸ್ಮೃತಿ ಇರ್ತದ ಆ ಮನುಸ್ಮೃತಿ ತರಬೇಕಂತ ಜನ. ಹೀಗಾಗಿ ಇವತ್ತಿನ ನಮ್ಮ ಸಾರ್ವತ್ರಿಕ ಮುಷ್ಕರ 1991ರಿಂದ ಹೊಸ ಆರ್ಥಿಕ ನೀತಿ ಬಂತು. ಹೊಸ ಆರ್ಥಿಕ ನೀತಿ ಅಂದ್ರೆ ಕಾರ್ಮಿಕರಿಗಾಗಿ, ರೈತರಿಗಾಗಿ ಒಂದು ವಿಷಯದ ಗುಳಿಗೆ ಅದು. ಈ ಹೊಸ ಆರ್ಥಿಕ ನೀತಿ ತಂದಂತ ಕಾಂಗ್ರೆಸ್ದವ್ರನ್ನು ತೆರಿಗೆ ಕೆಡ್ಸ್ಕೊಳತ್ತಿಲ್ಲ ಅವರು. ಕಾಂಗ್ರೆಸ್ದವ್ರು ಹೇಳ್ಬೇಕಲ್ರಿ, PV ನರಸಿಂಹರಾವ್ ತಪ್ಪು ಮಾಡ್ಯಾನಂತೇಳಿ ಇಲ್ಲಿವರೆಗೆ ಹೇಳಕ್ ರೆಡಿ ಇಲ್ಲ. ರಾಹುಲ್ ಗಾಂಧಿ ಹೇಳ್ತಾ ಇದಾರ, ಏನು ರಾಜಕೀಯ ಏನು ಹೇಳಿದ್ರು ರಾಹುಲ್ ಗಾಂಧಿ ಅವರು ಹೈರಾಣ ಅಂತ ನಾವು ಬೇಕಾಗಿಲ್ಲ. ಹೀಗಾಗಿ ಕಮ್ಮಿಡ್ ರಾವಣನ ಬಗ್ಗೆ ನಾವು ಜಂಟಿ ಸಮಿತಿ JCTU ಅಂತ ಏನು ಕರಿತೀವಿ, ದೇಶದಾದ್ಯಂತ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸಾವಿರಾರು ಕಾರ್ಮಿಕರು ಬೀದಿಗಿಳಿದು ಏನು ಹೋರಾಟದಲ್ಲಿ ತೊಡಗಿದಿರಿ. ಮೊದಲಿಗೆ ನಾನು ನಮ್ಮ ಕೇಂದ್ರೀಯ ಕಾರ್ಮಿಕ ಸಂಘಟನೆ AIUTUC ಪರವಾಗಿ ಕಾರ್ಮಿಕರು ಸಜ್ಜಾಗಬೇಕು, ಶಿಸ್ತುಬದ್ಧ. ಮತ್ತ ಊಟ ಡಬಲ್ ಆಗೋಗಿದೆ.
ಎಲ್ಲಿ ಸ್ವೇಜ್ ಬ್ಯಾಂಕಿನಾಗ ಎಲ್ಲಿ ದುಡ್ಡು ಇಟ್ಟಾರ ಅದು ಎಲ್ಲ ಒಂದು ಗಂಡ ಹೆಂಡತಿ ಬದುಕಬೇಕು ಇಬ್ಬರು ಮಕ್ಕಳು. ಇಡೀ ದೇಶದಲ್ಲಿ 1 ಕೋಟಿ ಸ್ಕೀಮ್ ನೌಕರರು. ಈ ಸ್ಕೀಮ್ ನೌಕರರು ಎಲ್ಲರೂ ಗೌರವಧನದಲ್ಲಿ ಸಂಭಾವನೆ. ಯಾರು ಸರ್ಕಾರ ಇವರು ಸರ್ಕಾರಿ ನೌಕರದಾರಲ್ಲ ಅಂತ ಹೇಳಿನವರು ಹೇಳ್ರಿ. ಆವಾಗ ಕರೋನಾ ವೇಳೆಯಲ್ಲಿ ಎಲ್ಲಾ ಸ್ಕೀಮ್ ನೌಕರರು ಇಲ್ಲಿ ಹೋರಾಟಕ್ಕೆ ಅಲ್ಲಿವರೆಗೂ ನಮ್ಮ ನೀವು ಇನ್ಕಿಲಾಬ್! ಇನ್ಕಿಲಾಬ್! ATC! ATC! ಲಾಲ್ झंडा! ಲಾಲ್ झंडा! ಕೈ ಬಿಡಬೇಕು, ಕೈ ಬಿಡಬೇಕು, ಕೈ ಬಿಡಬೇಕು, ಕೈ ಬಿಡಬೇಕು. ಯಾವಾಗಲ್ಲಿ ನಿರಂತರವಾದ ಹೋರಾಟ